ಉಚಿತ ಬೆಳಕು ಸುಸ್ಥಿರ ಬದುಕು ನುಡಿದಂತೆ ನಡೆದ ಸರ್ಕಾರ. ಮನೆ ಮನೆಗೂ ಫ್ರೀ ಕರೆಂಟ್. ಕಾಂಗ್ರೆಸ್ನಿಂದ ಬೆಳಕಿನ ಭಾಗ್ಯ, ಸಹಾಯಧನ, ಸಾಲ ಸೌಲಭ್ಯ, ವಿದ್ಯುತ್ ಕ್ಷೇತ್ರದಲ್ಲಿ ಕ್ರಾಂತಿ. ಇದೇ ಈ ಹೊತ್ತಿನ ವಿಶೇಷ ಗೃಹ ಜ್ಯೋತಿ ಭರವಸೆಯ ಬೆಳಕು. ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲೊಂದು ಗೃಹ ಜ್ಯೋತಿ. ಇದು ಮನೆಗಳನ್ನು ಮನಗಳನ್ನು ಬೆಳಗುತ್ತಿರುವ ಗ್ಯಾರಂಟಿ. ಚುನಾವಣೆಗೂ ಮುನ್ನ ಘೋಷಣೆ ಮಾಡಿದಂತೆಯೇ ನಡೆದುಕೊಂಡಿರುವ ಸರ್ಕಾರ ಗೃಹ ಜ್ಯೋತಿ ಯೋಜನೆಯನ್ನ ಸಾಕಾರಗೊಳಿಸಿದೆ. ಈ ಮೂಲಕ ನಾಡಿನ ಜನರ ಮನೆ ಮಾತಾಗಿದೆ ಇಂಧನ ಇಲಾಖೆ. ಉಚಿತ ಬೆಳಕು ಸುಸ್ಥಿರ ಬದುಕು. ಇದು ಇಂಧನ ಇಲಾಖೆಯ ಗೃಹ ಜ್ಯೋತಿ ಸಕ್ಸಸ್ನ ಘೋಷವಾಕ್ಯ. ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಪ್ರಮುಖವಾದುದು. ಪ್ರತಿ ಮನೆಗೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸರಬರಾಜು ಒದಗಿಸುವ ಯೋಜನೆ ಇದಾಗಿದೆ. ರಾಜ್ಯದಲ್ಲಿ 200 ಯೂನಿಟ್ ಒಳಗೆ ವಿದ್ಯುತ್ ಬಳಕೆ ಮಾಡುವ ಗ್ರಾಹಕರಿಗೆ ಉಚಿತ ವಿದ್ಯುತ್ ಪೂರೈಸಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಜಾರಿಗೊಳಿಸಿದೆ. ದೇಶದ ಯಾವುದೇ ಸರ್ಕಾರ ಜಾರಿಗೊಳಿಸದ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಶ್ರೇಯ ನಮ್ಮದಾಗಿದೆ. ನಮ್ಮ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳು ಜನರ ಆಶೋತ್ತರಗಳನ್ನು ಆಧರಿಸಿವೆ. 2024-25ರಲ್ಲಿ 52,000 ಕೋಟಿಗಳನ್ನು 5 ಗ್ಯಾರಂಟಿಗಳಾದ ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳ ಮೂಲಕ ಕೋಟ್ಯಾಂತರ ಜನರ ಕೈಗೆ ಹಂಚಿಕೆ ಮಾಡಲಾಗುತ್ತಿದೆ. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 50,000ದಿಂದ 55,000 ರೂಗಳನ್ನು ಒದಗಿಸಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳ ಜಾರಿಗಾಗಿ ಇಡೀ ಜಗತ್ತು ನಮ್ಮತ್ತ ಮೆಚ್ಚುಗೆಯ ನೋಟ ಬೀರಿದೆ. ಸಮಯ ಕಳೆದಂತೆ ಇದರ ಆರ್ಥಿಕ ಮತ್ತು ಸಾಮಾಜಿಕ ಅನುಕೂಲಗಳು ಇನ್ನಷ್ಟು ಸ್ಪಷ್ಟವಾಗಿ ಗೋಚರಿಸಲಿವೆ. ಹಲವು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ಕೆಲಸದ ಅಧ್ಯಯನ ನಡೆಸಿ ಶ್ಲಾಘಿಸಿವೆ. ಆದರೆ ಗ್ಯಾರಂಟಿ ಯೋಜನೆಗಳ ಮೇಲಿನ ನನ್ನ ನಂಬಿಕೆ ದೃಢವಾಗಲು ಕೇವಲ ಈ ಅಧ್ಯಯನಗಳಷ್ಟೇ ಕಾರಣವಲ್ಲ. ಬಸ್ ಹತ್ತುವ ಮುನ್ನ ತಲೆಬಾಗಿ ನಮಸ್ಕರಿಸಿದ ಮಹಿಳೆಯ ಮುಖದಲ್ಲಿದ್ದ ಸಂತೋಷ, ದೇವಾಲಯಗಳಿಗೆ ಭೇಟಿ ನೀಡುತ್ತಿರುವ ಲಕ್ಷಾಂತರ ಮಹಿಳೆಯರ ಪ್ರಾರ್ಥನೆ, ಯುವನಿಧಿಯಡಿ ನೆರವು ಪಡೆದ ನಿರುದ್ಯೋಗಿ ಯುವಕನ ಆನಂದ ಬಾಷ್ಪ, ಇವು ಗ್ಯಾರಂಟಿ ಯೋಜನೆಗಳ ಮೇಲಿನ ನನ್ನ ನಂಬಿಕೆಯನ್ನು ಇನ್ನಷ್ಟೂ ಬಲಪಡಿಸಿವೆ.
ಗೃಹಜ್ಯೋತಿ ಯೋಜನೆಯಡಿ ಜನರು ಯೋಜನೆ ಜಾರಿಗೆ ಮುನ್ನ ಬಳಸ್ತಾ ಇದ್ದ ವಾರ್ಷಿಕ ಸರಾಸರಿ ಅಥವಾ ಅದಕ್ಕಿಂತ 10 ಯೂನಿಟ್ ಹೆಚ್ಚುವರಿ ವಿದ್ಯುತ್ ಬಳಕೆ ಮಾಡಿದರೆ ಅಂಥವರು ವಿದ್ಯುತ್ ಬಿಲ್ ಪಾವತಿಸಬೇಕಿಲ್ಲ. ಒಂದೊಮ್ಮೆ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಳಸಿದ್ರೆ ಅಥವಾ ಮಾಸಿಕ ಬಳಕೆ ಯೂನಿಟ್ 200ರ ಗಡಿ ದಾಟಿದ್ರೆ ಆಗ ಪೂರ್ಣ ಮೊತ್ತದ ಬಿಲ್ ಪಾವತಿಸಬೇಕು. 2023ರ ಜುಲೈನ ಬಜೆಟ್ನಲ್ಲಿ ಗೃಹಜ್ಯೋತಿ ಯೋಜನೆಯಡಿ ಅಂದಾಜು 1.95 ಕೋಟಿ ಗ್ರಾಹಕರಿಗೆ ಈ ಹಣಕಾಸು ವರ್ಷದ ಸಬ್ಸಿಡಿ ಮೊತ್ತ 9,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮುಂಗಡ ಸಬ್ಸಿಡಿಯಾಗಿ 2,900 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಪ್ರತಿ ತಿಂಗಳ ವಿದ್ಯುತ್ ಬಿಲ್ಗಳಲ್ಲಿ ಗ್ರಾಹಕರ ಬಳಕೆಯ ಅನುಸಾರ ಮೊತ್ತ ಕಡಿತ ಮಾಡಿ ವಿತರಿಸಲಾಗುತ್ತೆ. 5 ಗ್ಯಾರಂಟಿ ಪ್ರೋಗ್ರಾಮ್ಗಳು ಸಾಮಾನ್ಯ ಜನರಿಗೆ ಅದರಲ್ಲೂ ಆರ್ಥಿಕವಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದು ಜನರಿಗೆ ಭಾಳಷ್ಟು ಪ್ರಯೋಜನಕಾರಿ. ನಾನು ಗೃಹಜ್ಯೋತಿ ವಿಚಾರದಲ್ಲಿ ಮಾತಾಡೋದು. ಗೃಹಜ್ಯೋತಿ ವಿಚಾರದಲ್ಲಿ 1 ಕೋಟಿ ಸುಮಾರು 62ರಿಂದ 65 ಲಕ್ಷ ಜನಕ್ಕೆ ಕನ್ಸ್ಯೂಮರ್ಗಳಿಗೆ ಪ್ರಯೋಜನ ಆಗ್ತದೆ. ಅದು ನಾವು ಅವರೇಜ್ ತಗೊಂಡಿದ್ದೀವಿ 200 ಯೂನಿಟ್ವರೆಗೆ 1 ವರ್ಷಕ್ಕೆ ಎಷ್ಟು ಉಪಯೋಗಿಸಿದ್ದಾರೆ, ಪ್ಲಸ್ ಒಂದು 10 ಯೂನಿಟ್ ಹೆಚ್ಚಿಗೆ ಕೊಟ್ಟಿದೆ. ಅದರ ಒಳಗಡೆ ಬರೋರಿಗೆಲ್ಲ 0 ಬಿಲ್ ಕಳಿಸ್ತಾ ಇದೆ. ಆ ಥರ ಜನರಿಗೆ ಇವತ್ತು ಆರ್ಥಿಕವಾಗಿ ಭಾಳಷ್ಟು ಪ್ರಯೋಜನಕಾರಿಯಾಗಿದೆ. ಈಗಾಗಲೇ ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲೆಲ್ಲ ಈಗಾಗಲೇ ನಾವು ಮಾಡಿದ್ದೀವಿ. ಬಹುಶಃ ಇಡೀ ಇಂಡಿಯಾದಲ್ಲಿ ಪ್ರಥಮ ಬಾರಿ ಈ ಥರ ಒಂದು ಯೋಜನೆ ಪ್ರತಿಯೊಬ್ಬರಿಗೂ 0 ಬಿಲ್ ಕಳಿಸುವಂಥ, ಈ ಯೋಜನೆಗೆ ಒಳಪಟ್ಟ ಪ್ರತಿಯೊಬ್ಬರಿಗೂ 0 ಬಿಲ್ ಕಳಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಅಲ್ಲ, ಇಡೀ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಎಲ್ಲ ಜಾತಿ ಧರ್ಮ ಭಾಷೆಯವರಿಗೆ ಸಮೇತ ಒಂದು ಅನುಕೂಲ ಬರುವಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯವರ ನಾಯಕತ್ವ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಿದೆ. ಗೃಹಜ್ಯೋತಿ ಭರವಸೆಯ ಬೆಳಕು. ರಾಜ್ಯದಲ್ಲಿರುವ ಒಟ್ಟು ಗೃಹಜ್ಯೋತಿ ಫಲಾನುಭವಿಗಳ ಸಂಖ್ಯೆ 1,60,00,000. ಯೋಜನೆ ಅನುಷ್ಠಾನದಲ್ಲಿ 97% ಸಾಧನೆಯಾಗಿದೆ. ರಾಜ್ಯ ಸರ್ಕಾರದಿಂದ 3,644 ಕೋಟಿ ಸಹಾಯಧನ ಬಿಡುಗಡೆ ಮಾಡಲಾಗಿದೆ. ಗೃಹಜ್ಯೋತಿ ನೋಂದಣಿಗೆ ಯಾವುದೇ ಗಡುವಿಲ್ಲ. ಕಡಿಮೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಪ್ರತಿ ತಿಂಗಳು 0 ಬಿಲ್ ಖಚಿತ. ಈ ಯೋಜನೆಯನ್ನ ಗೃಹಜ್ಯೋತಿ ಜೊತೆಗೆ ಭಾಗ್ಯ, ಕುಟೀರ, ಅಮೃತ ಜ್ಯೋತಿಯನ್ನು ಸೇರ್ಪಡೆಗೊಳಿಸಲಾಗಿದೆ. 2.64 ಲಕ್ಷ ಫಲಾನುಭವಿಗಳನ್ನು ಗೃಹಜ್ಯೋತಿ ಯೋಜನೆಗೆ ಸೇರ್ಪಡೆಗೊಳಿಸಲಾಗಿದೆ. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಬಾಕಿ ಉಳಿಸಿಕೊಂಡಿದ್ದ ವಿದ್ಯುತ್ ಶುಲ್ಕ 389.66 ಕೋಟಿ ರೂಪಾಯಿ ಮನ್ನಾ ಮಾಡಿ ಗೃಹಜ್ಯೋತಿ ಯೋಜನೆಗೆ ಸೇರ್ಪಡೆಗೊಳಿಸಲಾಗಿದೆ. ನಾನು ಲಿಂಗರಾಜಪುರ ಅಂಗನವಾಡಿ ಕಾರ್ಯಕರ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ನಾವು ಗೃಹಜ್ಯೋತಿ ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮ್ಮ ಗೃಹಜ್ಯೋತಿಯಲ್ಲಿ ನಮಗೆ 200 ಯೂನಿಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ತುಂಬ ಯೂಸ್ಫುಲ್ ಆಗ್ತಾಯಿದೆ ಎಲ್ಲ ಜನರಿಗೂ. ನಾವು ಮೊದಲು ಎಷ್ಟೆಷ್ಟು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾ ಇದ್ವಿ. ಆವಾಗ ಜಾಸ್ತಿ ಬಿಲ್ಲು ಬರ್ತಾಯಿತ್ತು. ನಮಗೆ ಗೊತ್ತಿಲ್ಲದಿರೋ ಆ ಬಿಲ್ನೆಲ್ಲ ನಾವು ಕಟ್ತಾ ಇದ್ವಿ. ಆದರೆ ಈಗ ಗೃಹಜ್ಯೋತಿ ಬಂದಾಗಿಂದ ನಮಗೆ ತುಂಬ ಅನುಕೂಲ ಆಗಿರೋದ್ರಿಂದ ನಾವು ಇವಾಗ ತುಂಬ ವೇಸ್ಟ್ ಎಲ್ಲ ಮಾಡಲ್ಲ. ಎಷ್ಟು ನಮಗೆ ಕರೆಂಟ್ ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ, ಲೈಟು, TV, ಫ್ಯಾನು, ಫ್ರಿಡ್ಜು ಎಲ್ಲನೂ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಎಲ್ಲ ಆಫ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಾ ಇರೋದ್ರಿಂದ ಈಗ ನಮಗೆ ಆ ವಿದ್ಯುತ್ತಿನ ವ್ಯಾಲ್ಯೂ ಗೊತ್ತಾಗಿದೆ. ವಿದ್ಯುತ್ ವ್ಯಾಲ್ಯೂ ಗೊತ್ತಾಗಿರೋದ್ರಿಂದ ನಾವು ಅದನ್ನು ಕಡಿಮೆಯಾಗಿ ಉಪಯೋಗಿಸಿ ನಾವು ಫ್ರೀ 200 ಯೂನಿಟು ಪಡ್ಕೊತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಉಪಯೋಗ ಆಗ್ತಾಯಿದೆ. ಈ ಯೋಜನೆ ನಮಗೆ ಕೊಟ್ಟಿರೋದಕ್ಕಾಗಿ ಸರ್ಕಾರಕ್ಕೂ ಹಾಗೂ ನಮ್ಮ ಸರ್ವಜ್ಞ ನಗರ ಕ್ಷೇತ್ರದ MLA ಅವರಾದಂಥ KJ ಜಾರ್ಜ್ ಸರ್ ಅವರು ಇಂಧನ ಸಚಿವರಾಗಿರೋದ್ರಿಂದ ಅವ್ರಿಗೂ ನಮ್ಮೆಲ್ಲರ ಪರವಾಗಿಯೂ ತುಂಬ ಧನ್ಯವಾದಗಳು.
ಗೃಹಜ್ಯೋತಿ ಫಲಾನುಭವಿಗಳು ಮನೆ ಬದಲಾಯಿಸಿದ ನಂತರ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯಲು ಹಳೆ ಮನೆಯ ಆರ್ಆರ್ ಸಂಖ್ಯೆಯನ್ನ ಡಿಲಿಂಕ್ ಮಾಡುವ ಸೌಲಭ್ಯ ಈಗ ರಾಜ್ಯದ ಜನರಿಗೆ ಲಭ್ಯವಾಗಿದೆ. ಗೃಹಜ್ಯೋತಿಗೆ 1 ವರ್ಷ ಸಂದ ಸಂದರ್ಭದಲ್ಲಿ ಇಂಧನ ಇಲಾಖೆ ಈ ಪ್ರಕಟಣೆ ಹೊರಡಿಸಿದೆ. ಬಾಡಿಗೆ ಮನೆ ಅಥವಾ ಯಾವುದೇ ಕಾರಣಕ್ಕೆ ಮನೆ ಬದಲಿಸುವ ಸಂದರ್ಭದಲ್ಲಿ ಹಳೆಯ ಖಾತೆ ಸಂಖ್ಯೆಯನ್ನ ಡಿಲಿಂಕ್ ಮಾಡಿ ಮತ್ತೊಂದು ಮನೆಯ ಆರ್ಆರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿ ಗೃಹಜ್ಯೋತಿಯ ಲಾಭ ಪಡೆಯಬಹುದಾಗಿದೆ. ಗ್ರಾಹಕರು https://sevasindhu.karnataka.gov.in/grahajyoti_delink/get-aadhar-data.aspx ಲಿಂಕ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಮನೆ ಬದಲಿಸುವ ಸಂದರ್ಭದಲ್ಲಿ ಆಧಾರ್ ನಂಬರ್ ಜೊತೆ ಲಿಂಕ್ ಆಗಿರುವ ಆರ್ಆರ್ ನಂಬರ್ ವಿವರ ಪರಿಶೀಲಿಸಿ ಡಿಲಿಂಕ್ ಮಾಡಬಹುದು. ಹೊಸ ಮನೆಗೆ ಗೃಹಜ್ಯೋತಿ ಲಾಭ ಪಡೆಯಲು ಸದ್ಯ ಯಾವುದೇ ಆಧಾರ್ ಜೊತೆ ಲಿಂಕ್ ಆಗಿರದ ಆರ್ಆರ್ ನಂಬರ್ಗೆ ಲಿಂಕ್ ಮಾಡಬಹುದು. ಅಂದ್ರೆ ಈ ಹಿಂದೆ ಮನೆಯಲ್ಲಿ ವಾಸವಿದ್ರೂ ಡಿಲಿಂಕ್ ಮಾಡಿರೋದನ್ನ ಖಾತ್ರಿಪಡಿಸಿಕೊಳ್ಳಿ. ಗೃಹಜ್ಯೋತಿ ಸ್ಕೀಮ್ ತಗೊಂಡು ಬಂದ್ಮೇಲೆ ನಮ್ಮ ಸರ್ಕಾರ ನಮ್ಮ ಮನೆಗಳಿಗೂ ತುಂಬಾ ಅನುಕೂಲ ಆಗಿದೆ. ನಾವು ತಿಂಗಳಿಗೆ 1000 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀವಿ. ಇವಾಗ ಕರೆಂಟ್ ಬಿಲ್ ಏನು ಬರೋದಿಲ್ಲ, 0 ಬ್ಯಾಲೆನ್ಸ್ ಬರ್ತಾ ಇದೆ. ಅದು 1000 ರೂಪಾಯಿ ಉಳಿಯೋದ್ರಿಂದ ನನ್ನ ಮಗನಿಗೆ ತುಂಬಾ ಮೆಡಿಸಿನ್ಗೆ ಖರ್ಚಾಗುತ್ತಾ ಇತ್ತು. ಇವಾಗ ಅದು ತುಂಬಾ ಅನುಕೂಲ ಆಗಿದೆ. ಒಂದು ಹಾಲು ತಗೋಬೇಕಾದ್ರೆ, ಮೆಡಿಸಿನ್ ಒಂದು ಹಣ್ಣು ತಗೋಬೇಕಾದ್ರೆ ತುಂಬಾ ಅನುಕೂಲ ಆಗಿದೆ. ಈ ನಮ್ಮ ಗೃಹಜ್ಯೋತಿ ಸ್ಕೀಮಿಂದ ನಮ್ಮ ಜಾಸ್ತಿ ಸೇರ್ಕೆ ತುಂಬಾ ಧನ್ಯವಾದಗಳು. ಬಡವ ಜನಗಳಿಗೆ ತುಂಬಾ ಅನುಕೂಲ ಆಗಿದೆ ಗೃಹಜ್ಯೋತಿ ಲಕ್ಷ್ಮಿಯಿಂದ. ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಜನರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಜನರಿಗೆ ನಮ್ಮ ಯೋಜನೆಗಳು ನೆಮ್ಮದಿ ತಂದಿವೆ. ಉಚಿತ ವಿದ್ಯುತ್ ಯೋಜನೆಯಿಂದ ಹಲವಾರು ಲಾಭಗಳಿವೆ. ತಮ್ಮ ಉಳಿತಾಯದ ಹಣವನ್ನ ಜನ ಶಿಕ್ಷಣ, ಆರೋಗ್ಯಕ್ಕೆ ಬಳಸ್ತಾರೆ. ಹೆಚ್ಚಿನ ಜನ ಶಿಕ್ಷಿತರಾಗಿ ನಿರುದ್ಯೋಗ ಸಮಸ್ಯೆಯೂ ನೀಗತ್ತೆ. ತೆರಿಗೆ ಕಟ್ಟುವವರ ಸಂಖ್ಯೆಯೂ ಹೆಚ್ಚುತ್ತದೆ. ಇವೆಲ್ಲದರ ಮೂಲಕ ಸಾಮಾಜಿಕ ಆರ್ಥಿಕ ಪ್ರಗತಿಯಾಗಿ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗುವುದು. ಬರೀ 5 ಗ್ಯಾರಂಟಿಗಳನ್ನು ಮಾತ್ರ ಬಜೆಟ್ ಮೂಲಕ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಗೆ 76 ಭರವಸೆಗಳನ್ನ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ 76 ಭರವಸೆಗಳನ್ನ ಜಾರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನ ಬಜೆಟ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಿಮಗೆ ಸ್ಪಷ್ಟವಾಗಿ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕರ್ನಾಟಕದ ವಿರೋಧ ಪಕ್ಷದವರು ಅಷ್ಟೇ ಹೇಳೋದಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ನರೇಂದ್ರ ಮೋದಿಜಿ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ. ನಮ್ಮ ಈ ಬಜೆಟ್ನಲ್ಲಿ 23-24ಗೆ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಒದಗಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ. ಇವತ್ತೇನಾದ್ರೂ ಕರ್ನಾಟಕ ರಾಜ್ಯವನ್ನ ದಿವಾಳಿ ಮಾಡಿದ್ರೆ, ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರೇ ಹೊರತು ನಾವಲ್ಲ ಅಂತಕ್ಕಂಥದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರೇ, ನಿಮಗೆ ತಾಕತ್ತಿದ್ರೆ ನಾವು ಯಾವ 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜಾರಿ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳನ್ನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾಡತಕ್ಕಂಥ ತೀರ್ಮಾನವನ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ 1.60 ಕೋಟಿ ಜನ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆದಿದ್ದಾರೆ. ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಬಿಲ್ನ ಹಣವನ್ನ ಮಕ್ಕಳ ಟ್ಯೂಷನ್ ಫೀ, ಹಿರಿಯರ ಔಷಧೋಪಚಾರಕ್ಕೆ ಬಳಸಿರುವುದಾಗಿ ಹೇಳಿಕೊಂಡಿದ್ದಾರೆ. ನುಡಿದಂತೆ ನಡೆದಿದ್ದೇವೆ ಎಂಬ ಸಾರ್ಥಕ ಭಾವ ನಮ್ಮಲ್ಲಿದೆ. ಜೊತೆಗೆ ಡಿಲಿಂಕ್ ಸೌಲಭ್ಯ ಬೇಕು ಅಂತ ಜನ ಕೋರಿದ್ರು. ಈಗ ಈ ಸೌಲಭ್ಯವನ್ನ ಒದಗಿಸಲಾಗಿದೆ. ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಮಾಡಿ ಜನತೆಗೆ ಈ ಸೌಲಭ್ಯವನ್ನ ಒದಗಿಸಲಾಗಿದೆ. ಜೊತೆಯಿಂದ ನಮಗೆ ಸೌಲಭ್ಯ ಆಗಿದೆ. ಕರೆಂಟ್ ಬಿಲ್ ಫ್ರೀ ಇದೆ. ಅದರಿಂದ ನಾವು ಮನೆ ರೇಷನ್ ಅದು ಮಾಡ್ಕೋತೀವಿ. ಕರ್ನಾಟಕ ಸರ್ಕಾರ ನಮಗೆ ಕರೆಂಟ್ ಫ್ರೀ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾವು ಉಚಿತ ಕೊಟ್ಟಿದ್ದಕ್ಕೆ ನಮ್ಗೆ ಧನ್ಯವಾದಗಳು. ಏನಂದರೆ ಫ್ರೀ ಕೊಟ್ಟಿದ್ದಕ್ಕೆ ನಮಗೆ
ಕಾಸು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಕಾಸು ಐತೆ ನಮ್ಮ ಹತ್ರ ಇವಾಗ, ಅದನ್ನ ನಾವು ಇನ್ಸೂರೆನ್ಸ್ಗೆ ಹಾಕ್ತಾಯಿದ್ದೀವಿ. ಗೃಹಜ್ಯೋತಿಯಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಒಂದು 500 ರೂಪಾಯಿ ಉಳಿತಾ ಇದೆ ತಿಂಗಳಿಗೆ. ಅದು ಉಳಿದಿದ್ದು ಹಸು ಹುಲ್ ತಗೊಬಂದಾಗ್ತೀವಿ. ಗೃಹಜ್ಯೋತಿ ಕೊಟ್ಟಿರೋದ್ರಿಂದ ಎಲ್ಲ ಕಾಂಗ್ರೆಸ್ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ತುಂಬ ಜನಕ್ಕೆ ಯೂಸ್ ಆಗಿದೆ. ಕರೆಂಟ್ ಬಿಲ್ ನಮಗೆ ಬರ್ತಾ ಇಲ್ಲ, ಇವಾಗ 0 ಕರೆಂಟ್ ಬಿಲ್ ಬರ್ತಾ ಇದೆ. ರಾಜ್ಯದ ಬಹುತೇಕ ಎಲ್ಲ ಮನೆಗಳಿಗೂ ಗೃಹಜ್ಯೋತಿ ವಿದ್ಯುತ್ ಹರಿಯುತ್ತಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 66,97,331 ಜನ, ಮೆಸ್ಕಾಂ ವ್ಯಾಪ್ತಿಯಲ್ಲಿ 16,03,963 ಜನ, ಹೆಸ್ಕಾಂ ವ್ಯಾಪ್ತಿಯಲ್ಲಿ 33,42,038 ಮಂದಿ, ಜೆಸ್ಕಾಂ ವ್ಯಾಪ್ತಿಯಲ್ಲಿ 20,67,605 ಮಂದಿ, ಸೆಸ್ಕ್ ವ್ಯಾಪ್ತಿಯಲ್ಲಿ 22,73,150 ಮಂದಿ ಹಾಗೂ ಹುಕ್ಕೇರಿ ರೂರಲ್ ಎಲೆಕ್ಟ್ರಿಕ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 87,547 ಮಂದಿ ಗೃಹಜ್ಯೋತಿಯ ಲಾಭ ಪಡೆದಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಗೃಹಜ್ಯೋತಿ ನಮಗೆ ಅನುಕೂಲ ಆಗಿದೆ. ಕರೆಂಟ್ ಬಿಲ್ ಜಾಸ್ತಿ ಬರ್ತಾಯಿತ್ತು, ಇವಾಗ ಫ್ರೀ ಆಗಿದೆ. ನಮ್ಗೆ ಉಳಿದಿರೋ ಹಣ ತರಕಾರಿ ಹಾಲ್ಗೆ ಉಪಯೋಗ ಆಗ್ತಾ ಇದೆ. ತುಂಬ ಚೆನ್ನಾಗಾಗಿದೆ. ಹಾಗೆ ಜಾರ್ಜ್ ಅವ್ರಿಗೂ ತುಂಬ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನು ಕರೆಂಟ್ ಬಿಲ್ ಎಲ್ಲ ಫ್ರೀಯಾಗಿ ಬಂದಿರೋದ್ರಿಂದ ನಮ್ಗೆ ಹಾಲು, ನಾನು ಇರೋಳು ಒಬ್ಬಳೇ, ಎಲ್ಲ ಮಕ್ಳಿಗೆ ಯಾರು ಅಷ್ಟು ಇದ್ರಾಗ ನೋಡೋರಿಲ್ಲ. ನಾವು ಇದು ಮಾಡ್ಕೊಂಡು ಅದರ 1,000 ರೂಪಾಯಿ ಉಳಿತಾಯ ಮಾಡಿದ್ರೆ ತರಕಾರಿ, ಹಾಲು, ಮಾತ್ರೆ ಎಲ್ಲ ತಗೊಳ್ತೀರಿ. ನಮ್ಗೆ ಎಷ್ಟೋ ಫ್ರೀಯಾಗೈತೆ, ಇವಾಗ ಆರಾಮಾಗಿದೆ. ಇಂದಿಗೂ ಗೃಹಜ್ಯೋತಿ ಯೋಜನೆಯ ನೋಂದಣಿಗೆ ಅವಕಾಶವಿದೆ. ಮನೆ ಬದಲಾವಣೆ ಮಾಡಿಕೊಳ್ಳುವವರು, ಹೊಸ ಮನೆ ಕಟ್ಟುವವರು ಕೂಡ ನೋಂದಣಿ ಮಾಡಿಕೊಳ್ಳಬಹುದು. ಅವರಿಗೆ ನಿಯಮಗಳಂತೆ ನಿಗದಿತ ಯೂನಿಟ್ಗಳು ಮಾತ್ರ ಉಚಿತ ಇರ್ತವೆ.